ಭರತಾಗ್ರಜ ರಾಮ ರಾಮ ಶ್ರೀರಾಮ ಭಕ್ತ ಪರಿಪೋಷಕ ಸಾರ್ವಭೌಮ ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ಶ್ರೀರಾಮ ರಾಮ ಆನಂದಧಾಮ ಸೀತಾಮಾತ ಮನೋಭಿರಾಮ ರಣರಂಗ ಭೀಮ ಸಾಕೇತ ರಾಮ ಆದರ್ಶ ಮೂರ್ತಿ ಹೇ ಸಾರ್ವಭೌಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾಃ ಪತಯೇ ನಮಃ. ಶ್ರೀರಾಮಚಂದ್ರ ದೇವರ ಬ್ರಹ್ಮೋತ್ಸವ ಕಾರ್ಯಕ್ರಮ ಒಂಟಿಮೆಟ್ಟು ಕ್ಷೇತ್ರ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ, ಪುರಾಣ ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರ, ಏಕಶಿಲಾ ನಗರ ಎಂಬುದಾಗಿ ಕರೆಯುತ್ತಾರೆ. ಅಂತಹ ಕ್ಷೇತ್ರದಲ್ಲಿ ನೆಲೆಸಿದಂತಹ ಸೀತಾ ಸಮೇತನಾದ ಲಕ್ಷ್ಮಣ ಸೇವಿತನಾಗಿರ್ತಕ್ಕಂತಹ ಕೋದಂಡರಾಮಸ್ವಾಮಿಯ ದಿವ್ಯವಾದಂತಹ ಉತ್ಸವ, ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡುವಂತಹ ಉತ್ಸವ ಬ್ರಹ್ಮೋತ್ಸವ. ಅಂತಹ ಶ್ರೀ ಕೋದಂಡರಾಮಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ 2025 ಇಂದಿನ ದಿನ ಜಗದೊಡೆಯ ಸ್ವಾಮಿ ವಿಶೇಷವಾದ ರೀತಿಯಲ್ಲಿ ತನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ವಾಹನ ಗರುಡ ವಾಹನ, ಆ ಗರುಡ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬಂದು ತನ್ನ ದಿವ್ಯವಾದ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿ ಕೃತಕೃತ್ಯರಾಗೋಣ. ಗರುಡಾಧಿರೂಢನಾದಂತಹ ಸ್ವಾಮಿಯನ್ನು ನೋಡಿದ್ದು ಅಂತಾದರೆ ಪುನರ್ಜನ್ಮ ಅನ್ನುವಂತಹದ್ದು ಇಲ್ಲ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳ್ತಾರೆ. ರಥ ಅಂತಂದರೆ ಗರುಡದೇವರೇ ಆ ಭಗವಂತನಿಗೆ ರಥ. ಗರುಡನ ಮೇಲೆ ಕುಳಿತಂತಹ ಸ್ವಾಮಿಯನ್ನು ನೋಡಿದ್ದು ಅಂತಾದರೆ, ಗರುಡಾಧಿರೂಢನಾದಂತಹ ಶ್ರೀರಾಮಚಂದ್ರನ ಶ್ರೀ ಮಹಾವಿಷ್ಣುವಿನ ದರ್ಶನವನ್ನು ನಾವು ಪಡೆದುಕೊಂಡದ್ದು ಅಂತಾದರೆ ನಮಗೆ ಪುನರ್ಜನ್ಮ ಅನ್ನುವಂತಹದ್ದು ಇಲ್ಲ ಅನ್ನುವ ವಿಚಾರವನ್ನು ತಿಳಿಸುತ್ತಾರೆ. ಅಂದರೆ ಮೋಕ್ಷ ಪ್ರಾಪ್ತಿ. ಸ್ವಾಮಿ ತನ್ನ ದಿವ್ಯವಾದಂತಹ ಸ್ಥಾನ ವೈಕುಂಠಕ್ಕೆ ಕರೆದುಕೊಂಡು ಹೋಗ್ತಾನೆ ಅನ್ನುವಂತಹ ಅರ್ಥವನ್ನು ಕೊಡುತ್ತದೆ ಆ ಶಾಸ್ತ್ರದ ವಾಕ್ಯ. ಅದಕ್ಕೆ ದೃಷ್ಟಾಂತವೇನು ಎಂಬುವಂತೆ ರಾಮಚಂದ್ರ ದೇವರು ಯಾವಾಗ ಭೂಲೋಕದಲ್ಲಿ ಅವತಾರವನ್ನು ಸಮಾಪ್ತಿ ಮಾಡುವಂತಹ ಸಂದರ್ಭದಲ್ಲಿ ಆಕಾಶದಿಂದ ವೈಕುಂಠದಿಂದ ವಿಮಾನ ಬಂದಿದೆಯಂತೆ, ಕರೆದುಕೊಂಡು ಹೋಗ್ತಕ್ಕಂತಹ ವಿಮಾನ. ಆ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಎಲ್ಲ ಭಕ್ತರನ್ನು, ತನ್ನ ಪೌರ ಜನರನ್ನು ಕರೆದುಕೊಂಡು ಹೋಗಬೇಕು ಅಂತನ್ನುವಂತಹ ಆಲೋಚನೆಯಿಂದ ಸಮಾಯಾತ ಯೇ ಮೋಕ್ಷಪದೇಚ್ಛವಃ, ಯಾರ್ಯಾರು ಮೋಕ್ಷವನ್ನು ಇಷ್ಟಪಡ್ತಿರೋ ಎಲ್ಲರೂ ಬನ್ನಿ ಎಂಬುದಾಗಿ ಕರೆಯತಕ್ಕಂತಹದ್ದು. ಹಾಗೆ ಕರೆದು ಅವರನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಿರತಕ್ಕಂತಹ ಮಹಾನುಭಾವ ಶ್ರೀರಾಮಚಂದ್ರನನ್ನು ಸಾಕ್ಷಾತ್ ಶ್ರೀ ಮಹಾವಿಷ್ಣು ಎಂಬುದಾಗಿ ಯಾರು ನಂಬಿ ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರನೊಂದಿಗೆ ಹೋಗಿದ್ದಾರೋ ಅವರೆಲ್ಲರೂ ಕೂಡ ಮೋಕ್ಷವನ್ನು ಪಡೆದಿರತಕ್ಕಂತಹ ಮಹಾನುಭಾವರು. ಯಾರು ಅವನನ್ನು ಕೇವಲ ಮಾನವ ಅಂತ ತಿಳಿದು ಅವನಲ್ಲಿ ವಿಶ್ವಾಸ ಇಲ್ಲದಂತೆ ವ್ಯವಹಾರವನ್ನು ನಡೆಸಿದ್ದಾರೋ ಅಂತಹವರಲ್ಲಿ ಅನೇಕ ಜನರು ಇಂದಿಗೂ ಕೂಡ ಇರತಕ್ಕಂಥವರಾಗಿದ್ದಾರೆ. ಆದ್ದರಿಂದಲೇ ಅವರಿಗೆ ಪುನಃ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ ಸ್ವಾಮಿ. ಇದು ನಿಮ್ಮ ಆ ಸ್ಥಿರವಾದಂತಹ ಬುದ್ಧಿಗೆ ಪರೀಕ್ಷೆ. ಬನ್ನಿ, ನನ್ನ ಪಾದಪದ್ಮಗಳನ್ನು ನಂಬಿ ವಿಶೇಷವಾದಂತಹ ತನ್ನ ಸನ್ನಿಧಾನವನ್ನು ಪಡೆದುಕೊಳ್ಳಲಿಕ್ಕೆ ಸಂಸಿದ್ಧರಾಗಿರಿ ಎಂಬುದಾಗಿ ಜಗತ್ತಿಗೆ
ಸ್ವಾಮಿ ಶ್ರೀರಾಮಚಂದ್ರ ಉಪದೇಶವನ್ನು ನೀಡ್ತಾ ಇದ್ದಾನೆ ಗರುಡಾಧಿರೂಢನಾಗಿ. ಅಂತಹ ವಿಶಿಷ್ಟವಾದಂತಹ ಭಕ್ತರ ಮೇಲೆ ಅಪಾರವಾಗಿರತಕ್ಕಂತಹ ಪ್ರೀತಿ ಕಾಳಜಿ ಉಳ್ಳಂತಹ ಗರುಡಾಧಿರೂಢನಾದ ಶ್ರೀರಾಮಚಂದ್ರ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಆ ಭಗವಂತನಲ್ಲಿ ಅಪಾರವಾಗಿರತಕ್ಕಂತಹ ಭಕ್ತಿಯನ್ನು ಮಾಡೋಣ. ಭಕ್ತ್ಯಾ ತುಷ್ಯತಿ ಮಾಧವ ಅಂತ ಹೇಳ್ತಾರೆ. ಮಾಯಾ ಧವ ಮಾಧವ, ಲಕ್ಷ್ಮೀಪತಿ ಸೀತಾರಮಣನಾಗಿರ್ತಕ್ಕಂಥವನು. ಅಂತಹ ಸೀತಾಪತಿಯಾದಂತಹ ಶ್ರೀರಾಮಚಂದ್ರ ಮಾಯಾ ಧವ ಮಾಧವ ಭಕ್ತ್ಯಾ ತುಷ್ಯತಿ, ಭಕ್ತಿಯಿಂದ ಸಂತುಷ್ಟನಾಗ್ತಾನೆ. ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಬಾರ ಹೋರುವನೋ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಎಂಬುದಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ತನ್ಮುಖಾಂತರ ವಿಶೇಷವಾಗಿರ್ತಕ್ಕಂತಹ ತನ್ನ ಸನ್ನಿಧಾನವನ್ನು ಪಡೆದುಕೊಳ್ಳಿ ಎಂಬುದಾಗಿ ಉಪದೇಶವನ್ನು ನೀಡತಕ್ಕಂತಹ ಅದ್ಭುತವಾದಂತಹ ಘಳಿಗೆ ಇದು ಬಂದೊದಗಿದೆ. ನಾವೆಲ್ಲರೂ ಕೂಡ ಸ್ವಾಮಿಯ ನಾಮಸ್ಮರಣೆಯೊಂದಿಗೆ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಶ್ರೀರಾಮಚಂದ್ರಾಯ ನಮಃ. ರಾಮಭದ್ರ ರಘುವೀರ ರವಿವಂಶ ತಿಲಕ, ನೀ ನಾಮಮೇ ಕಾಮಧೇನುವು ನಮೋ ನಮೋ. ರಾಮಭದ್ರ ರಘುವೀರ ರವಿವಂಶ ತಿಲಕ, ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಕೌಸಲ್ಯಾನಂದವರ್ಧನ ಘನ ದಶರಥ ಸುತ, ಭಾಸುರಯಜ್ಞ ರಕ್ಷಕ ಭರತಾಗ್ರಜ. ಕೌಸಲ್ಯಾನಂದವರ್ಧನ ಘನ ದಶರಥ ಸುತ, ಭಾಸುರಯಜ್ಞ ರಕ್ಷಕ ಭರತಾಗ್ರಜ. ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ, ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ. ವಾಸಿತೋ ಸುರಲು ನೀನು ವಡಿಮೆಚ್ಚೇರಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ, ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಮಾರೀಚ ಸುಬಾಹುಮರ್ದನ ತಾಟಕಾಂತಕ, ದಾರುಣ ವೀರಶೇಖರ ಧರ್ಮಪಾಲಕ. ಮಾರೀಚ ಸುಬಾಹುಮರ್ದನ ತಾಟಕಾಂತಕ, ದಾರುಣ ವೀರಶೇಖರ ಧರ್ಮಪಾಲಕ. ಕಾರುಣ್ಯ ರತ್ನಾಕರ ಕಾಕಾಸುರವರದ, ಕಾರುಣ್ಯ ರತ್ನಾಕರ ಕಾಕಾಸುರವರದ. ಸಾರೆಗೂ ವೇದ ವಿದುಲು ಜಯವೆಟ್ಟೇರಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ, ನೀ ನಾಮಮೇ ಕಾಮಧೇನುವು ನಮೋ 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 ನಮೋ.
ಸೀತಾರಮಣ ರಾಜಶೇಖರ ಶಿರೋಮಣಿ ಭೂತಲಪುಟ ಅಯೋಧ್ಯಾಪುರ ನಿಲಯ ಸೀತಾರಮಣ ರಾಜಶೇಖರ ಶಿರೋಮಣಿ ಭೂತಲಪುಟ ಅಯೋಧ್ಯಾಪುರ ನಿಲಯ ಈತಲ ಶ್ರೀ ವೆಂಕಟಾದ್ರಿ ನಿರವೈನ ರಾಘವ ಈತಲ ಶ್ರೀ ವೆಂಕಟಾದ್ರಿ ನಿರವೈನ ರಾಘವ ಘಾತನಿ ಪ್ರತಾಪಮೆಲ್ಲ ಕಡು ನಿಂಡೇನಯ್ಯ ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನು ನಮೋ 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 ಎಂಬುದಾಗಿ ರಾಮಭದ್ರನನ್ನ ಶ್ರೀರಾಮಚಂದ್ರನನ್ನು ನಮಿಸುತ್ತಾ ಗರುಡಾದಿರೂಢನಾಗಿರುವಂತಹ ಕೋದಂಡ ರಾಮಸ್ವಾಮಿಯನ್ನು ಸೀತಾ ಸಮೇತನಾಗಿರುವಂತಹ ಲಕ್ಷ್ಮಣ ಸೇವಿತನಾದಂತಹ ಶ್ರೀರಾಮಚಂದ್ರ ಪ್ರಭುವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಅವರ ಸೌಹಾರ್ದತೆಯಿಂದ ಇಂದು ನಾವೆಲ್ಲರೂ ಕೂಡ ಗರುಡಾದಿರೂಢನಾಗಿರುವಂತಹ ಆ ಶ್ರೀ ಮಹಾವಿಷ್ಣುವನ್ನು ನೋಡ್ತಾ ಇದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ಮಾನವ ರೂಪವನ್ನು ಪಡೆದಂಥವನಾಗಿ ಮಾನವರಲ್ಲಿ ಯಾವ ರೀತಿಯಾದ ಜೀವನವನ್ನು ನಡೆಸಬೇಕು ಅನ್ನುವ ಉಪದೇಶವನ್ನು ಮಾಡಲಿಕ್ಕಾಗಿ ತಾನು ಸಾಕ್ಷಾತ್ತು ಮಾನವನಾಗಿ ಬಂದು ನಡೆದು ಅದರಂತೆ ಉಪದೇಶವನ್ನು ನೀಡಿರತಕ್ಕಂಥವನು. ಅಂತಹ ಆ ಸ್ವಾಮಿಯ ಸೇವೆಯಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಮಹಿಳೆಯರು, ಬಾಲಕಿಯರು, ಬಾಲಕರು, ವೃದ್ಧರು, ಯುವಕರು ಎಲ್ಲರೂ ಕೂಡ ಕೋಲಾಟವನ್ನಾಡುತ್ತಾ ತಮ್ಮ ಆನಂದವನ್ನು ಅಭಿವ್ಯಕ್ತಗೊಳಿಸ್ತಾ ಇದ್ದಾರೆ. ಆ ಭಗವಂತನಲ್ಲಿ ತಮ್ಮ ಆ ಕೋಲಾಟದ ಕಲೆಯನ್ನಾಗಲಿ ಅಥವಾ ಉಳಿದಂತಹ ಕಲೆಗಳನ್ನಾಗಲಿ ವಿಶೇಷವಾದ ರೀತಿಯಲ್ಲಿ ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು. ಮಹಿಳೆಯರು ಕೆಲವರು ಭಜನೆಯನ್ನು ಮಾಡ್ತಾ ಇದ್ದಾರೆ. ರಾಮಚಂದ್ರನ ಕೀರ್ತನೆಗಳನ್ನು ಹಾಡುತ್ತಾ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬಹುತೇಕ ಭಕ್ತರು ಕೋಲಾಟವನ್ನಾಡುತ್ತಾ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು. ಹೀಗೆ ಒಬ್ಬೊಬ್ಬರು ಅವರಿಗೆ ಕೈಯಲ್ಲಾದಂತಹ ಕಾರ್ಯದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಆ ಕಾರ್ಯವನ್ನು ಭಗವಂತನಿಗೆ ಕಟ್ಟಕಡೆಯಲ್ಲಿ ಅರ್ಪಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಎಂಬುದಾಗಿ ತಿಳಿಸಿದಂತೆ ಮಾಡಿದಂತಹದ್ದೆಲ್ಲವನ್ನು ಕೂಡ ನನಗೆ ಅರ್ಪಿಸು ಎಂಬುದಾಗಿ ತಿಳಿಸಿದ ಆ ಭಗವಂತನ ಮಾತನ್ನು ಚಾಚು ತಪ್ಪದಂತೆ ಎಲ್ಲವನ್ನು ಕೂಡ ಆ ಭಗವಂತನಿಗೆ ಅರ್ಪಿಸಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾವೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಆ ಭಗವಂತನಲ್ಲಿ ಸರ್ವವನ್ನು ಕೂಡ ಅರ್ಪಿಸಿ ತನ್ಮುಖಾಂತರ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಎಲ್ಲ ಪಾಪಗಳನ್ನು ದೂರ ಮಾಡಿಕೊಳ್ಳುತ್ತಾ ಆ ಭಗವಂತನ ಪಾದಪದ್ಮಗಳಲ್ಲಿ ಮನಸ್ಸನ್ನು ಇರಿಸುತ್ತಾ ನಮ್ಮ ಈ ಸಮಯವನ್ನು ನಾವೆಲ್ಲರೂ ಕೂಡ ಸಾರ್ಥಕಪಡಿಸಿಕೊಳ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಕ್ಷಣ ಇದಾಗಿದೆ. ಚೆಂಡೆಯನ್ನು ಬಾರಿಸುತ್ತಾ ಭಕ್ತರು ತಮ್ಮ ಆ ವಾದ್ಯ ಕಲೆಯನ್ನು ಆ ಭಗವಂತನಿಗೆ ಸಮರ್ಪಿಸ್ತಾ ಇದ್ದಾರೆ. ಮತ್ತು ಮಹಿಳೆಯರು ವಿಧ ವಿಧವಾದ ರೀತಿಯಲ್ಲಿ ಕೋಲಾಟವನ್ನು ಆಡುತ್ತಾ ಭಿನ್ನ ಭಿನ್ನವಾದಂತಹ ಹಾಡುಗಳನ್ನು ಹಾಡುತ್ತಾ ಆ ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತಾ ಕೋಲಾಟದಲ್ಲಿ ಮಗ್ನರಾಗಿ ಭಗವಂತನಿಗೆ ಈ ಕೋಲಾಟದ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇರುವಂತಹ ದೃಶ್ಯ. ದೇಶದ ನಾನಾ ಮೂಲೆಗಳಿಂದ ಭಕ್ತರೆಲ್ಲರೂ ಕೂಡ ಬಂದಿದ್ದಾರೆ. ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಬಹಳ ಆನಂದದಿಂದ ಮಹಿಳೆಯರು ಈ ವಿಶಿಷ್ಟವಾಗಿರತಕ್ಕಂತಹ ಆಟದಲ್ಲಿ ಕೋಲಾಟದಲ್ಲಿ ಮಗ್ನರಾಗಿ ತಮ್ಮ ಈ ಸೇವೆಯನ್ನು ಭಗವಂತನಿಗೆ ಶ್ರೀರಾಮಚಂದ್ರನಿಗೆ ಸಮರ್ಪಿಸ್ತಾ ಇರುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ತಾಳಕ್ಕೆ ತಕ್ಕಂತೆ ಕೋಲಾಟವನ್ನು ಆಡತಕ್ಕಂತಹದ್ದು. ಎಲ್ಲರೂ ಸರಿಯಾದ ಸಮಯದಲ್ಲಿಯೇ ಒಂದೇ ವಿಧವಾದಂತಹ ಧ್ವನಿಯನ್ನು ತರುತ್ತಾ ಧ್ವನಿಯ ಮುಖಾಂತರವೂ ಕೂಡ ಸ್ವಾಮಿಯ ಸರ್ವೋತ್ತಮತ್ವವನ್ನು ತಿಳಿಸುತ್ತಾ ಲೋಕದಲ್ಲಿ
ಅವನೊಬ್ಬನೇ ಶ್ರೇಷ್ಠ, ಅವನನ್ನು ಮೀರಿಸಿದಂತಹ ಮತ್ತೊಬ್ಬ ವ್ಯಕ್ತಿ ಇಲ್ಲವೇ ಇಲ್ಲ ಅನ್ನುವಂತಹ ತತ್ವವನ್ನು ಸ್ಪಷ್ಟವಾಗಿ ತಿಳಿಸಿಕೊಡುವಂತಹ ಕಾರ್ಯವನ್ನು ಭಕ್ತರು ಮಾಡ್ತಾ ಇದ್ದಾರೆ. ಅಂತಹ ಆ ಸ್ವಾಮಿಯ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಭಕ್ತರ ಸಮೂಹವನ್ನು ನೋಡ್ತಾ ಇದ್ದೇವೆ. ನಿನ್ನ ದರ್ಶನಕ್ಕೆ ಬಂದವನು ನಾನಲ್ಲ, ನಿನ್ನ ಭಕುತರ ದರ್ಶನಕ್ಕೆ ಬಂದವನು. ನಿನ್ನ ಭಕುತರ ಪಾದ ರಜಸ್ಸಿನ ಸ್ಪರ್ಶವಾದರೆ ಸಾಕು, ಆ ಧೂಳನ್ನು ಶಿರಸ ಧರಿಸಿ ನಾನು ಧನ್ಯನಾಗ್ತೇನೆ ಸ್ವಾಮಿ ಎಂಬುದಾಗಿ ಭಕ್ತರನ್ನು ನೋಡಲಿಕ್ಕಾಗಿ ಭಕ್ತರು ಬರ್ತಾ ಇದ್ದಾರಂತೆ. ಭಗವಂತನನ್ನು ನೋಡುವುದು ಕೇವಲ ನೆಪ ಮಾತ್ರ. ಸತಾಂ ಸದ್ಭಿಸ್ಸಂಗ ಕಥಮಪಿ ಪುಣ್ಯೇನ ಭವತಿ. ಆ ಭಗವಂತನ ಅನುಗ್ರಹ ಅನ್ನುವಂಥದ್ದರಿಂದ ಸಜ್ಜನರ ಸಮಾಗಮ ಅನ್ನುವಂಥದ್ದಾಗಿದೆ. ಈ ವಿಶಿಷ್ಟವಾಗಿರುವಂತಹ ಮಹಿಮೆಗಳುಳ್ಳಂತಹ ಈ ಕ್ಷೇತ್ರದಲ್ಲಿ, ಇಂತಹ ಕ್ಷೇತ್ರದಲ್ಲಿ ಸಜ್ಜನರ ಸಮಾಗಮದಿಂದ ಆಗುವಂತಹ ಲಾಭ ಏನು ಅಂತಂದರೆ, ಪ್ರತಿಯೊಬ್ಬರೂ ಕೂಡ ಭಗವಂತನ ತತ್ವದ ಚಿಂತನೆಯನ್ನು ಮಾಡ್ತಾರೆ. ತಮ್ಮ ತಮ್ಮ ಕಾರ್ಯದಲ್ಲಿ ಆ ಭಗವಂತನನ್ನು ನೋಡ್ತಾರೆ. ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾರೆ. ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ಆಶ್ರಯಿಸುತ್ತಾರೆ. ಇದೆಲ್ಲವೂ ಕೂಡ ಅವರವರ ಪುಣ್ಯಕ್ಕೆ ಅನುಗುಣವಾಗಿ, ಅವರ ಪೂರ್ವಜನ್ಮದ ಸುಕೃತಕ್ಕೆ ಅನುಗುಣವಾಗಿ ಅವರ ಮನಸ್ಸಿನಲ್ಲಿ ಆ ಭಗವಂತ ಪ್ರಚೋದನೆಯನ್ನು ಮಾಡ್ತಕ್ಕಂತಹದ್ದು. ಒಟ್ಟಿಗೆ ಹೇಳುವುದು ಅಂತಾದರೆ ಇಲ್ಲಿ ಸೇರಿದಂತಹ ನೆರೆದಿರತಕ್ಕಂತಹ ಪ್ರತಿಯೊಬ್ಬ ಭಕ್ತರ ಮೇಲೂ ಕೂಡ ಭಗವಂತನ ಸಂಪೂರ್ಣವಾಗಿರ್ತಕ್ಕಂತಹ ಕೃಪಾ ಕಟಾಕ್ಷ ಇದೆ ಅಂತ ನಾವು ನಿಶ್ಚಪ್ರಚವಾಗಿ ತಿಳಿದುಕೊಳ್ಳಬಹುದು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥವ್ರು ಅಲ್ಲಿ ಬಂದೇ ಅಂತಲ್ಲ, ಮನೆಯಲ್ಲಿ ಕುಳಿತುಕೊಂಡು ಕೂಡ ಯಾರು ಪಾಲ್ಗೊಳ್ತಾ ಇದ್ದಾರೆ ಅವರಲ್ಲಿಯೂ ಕೂಡ ಭಗವಂತನ ಪರಮಾನುಗ್ರಹ ಇದೆ ಅಂತ ನಾವು ತಿಳಿದುಕೊಳ್ಳಬಹುದು. ನಾಗಾಭರಣನಾಗಿರುವಂತಹ ಗರುಡ, ಅಂತಹ ಆ ಗರುಡನನ್ನು ಅಧಿರೋಹಿಸಿದಂತಹ ಶ್ರೀರಾಮಚಂದ್ರ ಸ್ವಾಮಿಯ ಪಕ್ಕದಲ್ಲಿ ಒಂದು ಕಡೆ ಸೀತೆ, ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಲಕ್ಷ್ಮಣ. ಹೀಗೆ ವಿಶಿಷ್ಟವಾದಂತಹ ವನವಾಸ ಸಮಯದಲ್ಲಿ ಶ್ರೀರಾಮಚಂದ್ರನೊಟ್ಟಿಗೆ ಇರತಕ್ಕಂತಹ ಸೀತೆ ಮತ್ತು ಸೇವೆಯನ್ನು ಮಾಡಿದಂತಹ ಲಕ್ಷ್ಮಣ, ಇವರೀರ್ವರಿಗೂ ಕೂಡ ಸ್ವಾಮಿ ತನ್ನ ಉತ್ಸವದಲ್ಲಿ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ಟು ಭಕ್ತ ಕೋಟಿಯನ್ನು ತಾನೊಬ್ಬ ಉದ್ಧಾರ ಮಾಡದ ಹಾಗೆ ತನ್ನ ಮಡದಿಯಾಗಿರ್ತಕ್ಕಂತಹ ಸೀತೆಯಿಂದಲೂ ಕೂಡ ಉದ್ಧಾರ ಮಾಡಿಸ್ತಾ ಇರುವಂತಹದ್ದು. ತಮ್ಮನಾದಂತಹ ಲಕ್ಷ್ಮಣನ ಅನುಗ್ರಹವನ್ನು ಕೂಡ ಲೋಕಕ್ಕೆ ಸಿಗುವಂತೆ ಮಾಡ್ತಾ ಇರತಕ್ಕಂತಹದ್ದು ಶ್ರೀರಾಮಚಂದ್ರನ ಕರುಣೆಗೆ ಇದೊಂದು ಅದ್ಭುತವಾದಂತಹ ನಿದರ್ಶನವಾಗಿದೆ. ಅಂತಹ ರಾಮನನ್ನು ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಆ ರಾಮನಾಮದ ಧ್ಯಾನದಲ್ಲಿ ಮಗ್ನರಾಗೋಣ. ಎಲೆ ಮಾನವ, ರಾಮ ನಾಮವ ಜಪಿಸೋ ಹೇ ಮನುಜ ಎಂಬುದಾಗಿ ದಾಸರು ತಿಳಿಸ್ತಾ ಇದ್ದಾರೆ. ರಾಮ ನಾಮವನ್ನು ಜಪಿಸಬೇಕಂತೆ. ಆ ನಾಮ ಈ ನಾಮ ಎಂಬುದಾಗಿ ಎಲ್ಲೆಲ್ಲೂ ಹೋಗಿ ವ್ಯರ್ಥ ಮಾಡಿಕೊಳ್ಳುವುದು ಬೇಡ. ಜೀವನ ಅತ್ಯಂತ ಅದ್ಭುತವಾದಂತಹದ್ದು. ಭಾಮಿನಿಗೆ ಸ್ವಾಮಿ ರುದ್ರದೇವರು ಬೋಧಿಸಿರ್ತಕ್ಕಂತಹ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ಎಂಬುದಾಗಿ ದಾಸರು ತಿಳಿಸಿದಂತೆ ಆ ರಾಮನಾಮವನ್ನು ಜಪಿಸುತ್ತಾ ನಾವೆಲ್ಲರೂ ಕೂಡ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಶ್ರೀರಾಮಚಂದ್ರಾಯ ನಮಃ. ಶ್ರೀರಾಮಚಂದ್ರ ಚರಣೌ ಮನಸಾ ಸ್ಮರಾಮಿ, ಶ್ರೀರಾಮಚಂದ್ರ ಚರಣೌ ವಚಸಾ ಗೃಣಾಮಿ, ಶ್ರೀರಾಮಚಂದ್ರ ಚರಣೌ ಶಿರಸಾ ನಮಾಮಿ, ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಲೋಕಾಭಿರಾಮನಾದಂತಹ ಶ್ರೀರಾಮನನ್ನು ಮೇಲಿಂದ ಮೇಲೆ ನಾವೆಲ್ಲರೂ ಕೂಡ ನಮಿಸೋಣ, ಭಜಿಸೋಣ, ಅರ್ಚಿಸೋಣ. ವಿಶೇಷವಾದಂತಹ ನಮ್ಮ ಈ ಮಾನವ ಜನ್ಮದ ಸಾಧನೆಯನ್ನು ಸ್ವಾಮಿಯ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ನಾವು ಮಾಡುತ್ತಾ ಸಾಧನ ಶರೀರದ ಸಾರ್ಥಕತೆಯನ್ನು ಪಡೆದುಕೊಳ್ಳೋಣ. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಿಲ್ಲ ಸಾಧುಪ್ರಿಯನೇ. ಸಾಧುಪ್ರಿಯನಾದಂಥವನು, ಹಾಗಾಗಿ ಅಸಾಧಾರಣವಾದಂತಹ ಮಾನವ ಜನ್ಮವನ್ನು ಕೊಟ್ಟಿದ್ದಾನೆ. ಮಾನವ ಜನ್ಮ ಒಂದೇ ಅಲ್ಲ, ಮಾನವ ದೇಹದೊಂದಿಗೆ ವಿಶೇಷವಾಗಿರ್ತಕ್ಕಂತಹ ತನ್ನ ಉತ್ಸವಗಳಲ್ಲಿ ಪಾಲ್ಗೊಳ್ಳುವ ಬುದ್ಧಿಯನ್ನು, ಅದಕ್ಕೆ ಬೇಕಾದಂತಹ ಅವಕಾಶವನ್ನು ಎಲ್ಲವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾನೆ. ನಾವು ಕೇವಲ ಇದರಲ್ಲಿ ಆಸಕ್ತರಾಗಿ ಮನಸ್ಸನ್ನು ಇರಿಸಿ ಶ್ರದ್ಧೆಯಿಂದ
ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತಹದ್ದು ಒಂದೇ. ಹಾಗೆ ಪಾಲ್ಗೊಂಡು ನಾವೆಲ್ಲರೂ ಕೂಡ ಆ ಭಗವಂತನ ಶ್ರೀರಾಮಚಂದ್ರನ ಹಾಗೂ ಸೀತಾದೇವಿಯ ಲಕ್ಷ್ಮಣಸ್ವಾಮಿಯರ ಕೃಪೆಗೆ ಪಾತ್ರರಾಗಿ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾ ಪತಯೇ ನಮಃ. ಸೀತಾಪತಿಯಾದಂತಹ ಶ್ರೀರಾಮಚಂದ್ರನನ್ನು ನಮಿಸಿ ಭಜಿಸಿ ಅರ್ಚಿಸಿ ಕೃತಕೃತ್ಯರಾಗೋಣ. ಅದ್ಭುತವಾದಂತಹ ಅಲಂಕಾರವನ್ನು ನಾವು ನೋಡ್ತಾ ಇದ್ದೇವೆ. ಸೀತೆ ಎಡಭಾಗದಲ್ಲಿರ್ತಕ್ಕಂಥವಳಾಗಿದ್ದಾಳೆ. ಆ ಸೀತೆಯ ಮುಖಕಮಲ ಅದ್ಭುತವಾಗಿರ್ತಕ್ಕಂಥದ್ದು. ಹಾರವನ್ನು ಸಮರ್ಪಣೆ ಮಾಡಿದ್ದಾರೆ, ಮುತ್ತಿನ ಹಾರವನ್ನು ಕೂಡ ಹಾಕಿದ್ದಾರೆ ತಾಯಿಗೆ, ಭಗವಂತನಿಗೆ, ಲಕ್ಷ್ಮಣಸ್ವಾಮಿಗೆ, ಸೀತಾದೇವಿಗೆ ವಿವಿಧವಾದಂತಹ ಬಂಗಾರದ ಆಭರಣಗಳನ್ನು ಸಮರ್ಪಿಸಿರತಕ್ಕಂತಹದ್ದು, ಅವುಗಳಿಂದ ಅಲಂಕಾರವನ್ನು ಮಾಡಿರುವಂತಹದ್ದು. ಪುಷ್ಪ ಮಾಲೆಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಿದ್ದಾರೆ. ವಿದ್ಯುತ್ ದೀಪಗಳ ಕಾಂತಿಯಲ್ಲಿ ತನ್ನ ಕಾಂತಿಯನ್ನು ಬೆರೆಸುತ್ತಾ ಲೋಕಕ್ಕೆಲ್ಲ ವಿಶೇಷವಾದಂತಹ ಕಾಂತಿಯನ್ನು, ತನ್ನ ಮುಖಕಮಲದ ತೇಜಸ್ಸನ್ನು ತೋರಿಸುತ್ತಾ ಇರುವಂತಹ ಶ್ರೀರಾಮಚಂದ್ರ, ಆ ಶ್ರೀರಾಮಚಂದ್ರನ ವಾಹನ ಸೇವೆಯ ಪಕ್ಕದಲ್ಲಿಯೇ ಸೇವಕರು ಛತ್ರವನ್ನು ಹಿಡಿದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲವನ್ನು ಕೂಡ ವೀಕ್ಷಿಸುತ್ತಾ ನಾವು ಧನ್ಯರಾಗೋಣ, ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರಾಯ ನಮಃ. రామచంద్రుడితడు రఘువీరుడు, రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు. గౌతము భార్యా పాలిటి కామధేను వితడు, ఘాతల కౌశికు పాలి కల్పవృక్షము. గౌతము భార్యా పాలిటి కామధేను వితడు, ఘాతల కౌశికు పాలి కల్పవృక్షము. సీతాదేవి పాలిటి చింతామణి ఇతడు, సీతాదేవి పాలిటి చింతామణి ఇతడు, ఈతడు దాసుల పాలి ఇహ పరదైవము. రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు. పరగ సుగ్రీవు పాలి పరమ బంధుడితడు, పరగ సుగ్రీవు పాలి పరమ బంధుడితడు, సరి హనుమంతు పాలి సామ్రాజ్యము. నిరతి విభీషణు పాలి నిధానము, నిరతి విభీషణు పాలి నిధానము. గాలి
మజనకు పాలి ఘన పారిజాతము రామచంద్రుడితడు రఘువీరుడు కామిత ఫలములియగలిగే నిందరికి రామచంద్రుడితడు రఘువీరుడు శబరి పాలి తత్వపూరహస్యము అలరి గుహుని పాలి ఆది మూలము తలప శబరి పాలి తత్వపూరహస్యము అలరి గుహుని పాలి ఆది మూలము కలడన్న వారి పాలి కన్నులెదుటే మూరితి కలడన్న వారి పాలి కన్నులెదుటే మూరితి వెలయ శ్రీ వెంకటాద్రి విభుడీతడు రామచంద్రుడితడు రఘువీరుడు రామచంద్రుడితడు రఘువీరుడు కామిత ఫలములియగలిగే నిందరికి రామచంద్రుడితడు రఘువీరుడు కామిత ರಾಮಚಂದ್ರ ಇವನು ರಘುವೀರನು ಅಭೀಷ್ಟವಾಗಿರತಕ್ಕಂತಹ ಎಲ್ಲ ಅರ್ಥನೆಗಳಿಗೂ ಕೂಡ ಫಲವನ್ನು ನೀಡತಕ್ಕಂಥವನು ಎಂಬುದಾಗಿ ಕೋದಂಡ ರಾಮಸ್ವಾಮಿಯನ್ನು ಕೊಂಡಾಡಿದಂತಹ ಹಾಡನ್ನು ನಾವೆಲ್ಲರೂ ಕೂಡ ಕೇಳುತ್ತಾ ವೈಭವೋಪೇತವಾಗಿ ನಡೀತಾ ಇರುವ ಗರುಡ ಸೇವೆಯನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಅಲಂಕೃತನಾಗಿ ಗರುಡಾದಿರೂಢನಾಗಿ ಭಕ್ತರ ಸಮೀಪಕ್ಕೆ ಸ್ವಾಮಿ ಬರುತ್ತಾ ಭಕ್ತರು ನೀಡುವಂತಹ ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇದ್ದಾನೆ, ನೀರಾಜನವನ್ನು ಪಡೆದುಕೊಳ್ತಾ ಇದ್ದಾನೆ. ಭಕ್ತರು ಅತ್ಯಧಿಕ ಸಂಖ್ಯೆಯಲ್ಲಿ ಈ ಗರುಡ ವಾಹನ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳು, ದೊಡ್ಡವರು, ಮಹಿಳೆಯರು, ವೃದ್ಧರು, ಬಾಲಕರು, ಬಾಲಿಕೆಯರು ಎಲ್ಲರೂ ಕೂಡ ಕೋಲಾಟವನ್ನು ಆಡುತ್ತಾ ಆ ಸ್ವಾಮಿಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂತಹ ಉತ್ಸವದಲ್ಲಿ ಬ್ರಹ್ಮಾದಿ ದೇವತೆಗಳು, ಋಷಿಮುನಿಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಅದೃಶ್ಯ ರೂಪವಾಗಿ. ಆ ರೀತಿಯಾಗಿ ಪಾಲ್ಗೊಳ್ತಾ ಇರತಕ್ಕಂತಹ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಪ್ರತಿಯೊಬ್ಬರನ್ನು ಕೂಡ ಅವರು ವಿಶೇಷವಾಗಿ ಅನುಗ್ರಹಿಸ್ತಾ ಇದ್ದಾರೆ. ಅದಕ್ಕಾಗಿಯೇ ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ, ಭಗವಂತನಲ್ಲಿ ವಿಶೇಷವಾದಂತಹ ಭಕ್ತಿ ಆ ದೇವತೆಗಳಿಗೆ, ತತ್ವಾಭಿಮಾನಿ ದೇವತೆಗಳಿಗೆ. ಅದಕ್ಕಾಗಿಯೇ ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೀವೆಲ್ಲರೂ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಪ್ರೇರೇಪಿಸಿ ನಮ್ಮನ್ನು ಅನುಗ್ರಹಿಸಿ ಉದ್ಧರಿಸಿರಿ ಎಂಬುದಾಗಿ ಆ ತತ್ವಾಭಿಮಾನಿ ದೇವತೆಗಳಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಶ್ರೀರಾಮಚಂದ್ರ ದೇವರು ಗರುಡನನ್ನು ಅಧಿರೋಹಿಸಿ ವಿಶೇಷವಾಗಿ ನಮ್ಮೆಲ್ಲರನ್ನ ತಮ್ಮ ಕೃಪಾಪೂರ್ಣವಾದಂತಹ ದೃಷ್ಟಿಯಿಂದ ಅನುಗ್ರಹಿಸ್ತಾ ಇದ್ದಾರೆ. ಇಂತಹ ಆ ಶ್ರೀರಾಮಚಂದ್ರನಿಗೆ ಫಲಕರ್ಪೂರ ನೀರಾಜನವನ್ನು ಅರ್ಚಕ ವರೇಣ್ಯರು ಭಕ್ತರು ನೀಡಿರತಕ್ಕಂತಹದ್ದನ್ನು ಸಮರ್ಪಣೆ ಮಾಡ್ತಾ ಇರುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ಭಕ್ತಿಯಿಂದ ಅರ್ಚಕ ವರೇಣ್ಯರು ಪಾಂಚರಾತ್ರ ಆಗಮುಕ್ತ ಪ್ರಕಾರವಾಗಿ ಕೋದಂಡರಾಮಸ್ವಾಮಿಗೆ ಅನೇಕ ಉತ್ಸವಗಳನ್ನು ನೆರವೇರಿಸುತ್ತಾರೆ. ಅದರಲ್ಲಿ ಈ ಬ್ರಹ್ಮೋತ್ಸವ ಅನ್ನುವಂತಹದ್ದು ಬಹಳ ಶ್ರೇಷ್ಠವಾಗಿರುವಂತಹದ್ದು. ಇಂತಹ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಪಾಲ್ಗೊಂಡಂತಹ ನಾವೆಲ್ಲರೂ ಕೂಡ
ಆ ಸ್ವಾಮಿಯ ಕೃಪೆಗೆ ಪಾತ್ರರಾದಂತಹ ವ್ಯಕ್ತಿಗಳು ಅತ್ಯಂತ ಎತ್ತರವಾಗಿರತಕ್ಕಂತಹ ರಾಜಗೋಪುರ, ಅಂತಹ ರಾಜಗೋಪುರವನ್ನು ನಾವು ನೋಡ್ತಾ ಇದ್ದೇವೆ. ಆ ಗೋಪುರದ ಒಳಭಾಗದಲ್ಲಿ ಅದ್ಭುತವಾದಂತಹ ಶಿಲೆಯಲ್ಲಿ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡುತ್ತಾನೆ. ಕೆಂಪು ಬಣ್ಣದ ಶಿಲೆಯನ್ನು ನಾವು ನೋಡುತ್ತೇವೆ. ಅಲ್ಲಿ ಶ್ರೀರಾಮಚಂದ್ರ ದೇವರು, ಸೀತಾದೇವಿ, ಲಕ್ಷ್ಮಣ ಸ್ವಾಮಿ ಮೂವರು ಕೂಡ ಕೆಂಪು ಶಿಲೆಯಿಂದ ಕೆತ್ತಲ್ಪಟ್ಟಂತಹವರು ಅಂತ ನಮಗೆ ಕಂಡುಬರುತ್ತದೆ. ಇಂತಹ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಕೆಲವು ದಿನಗಳ ಪೂರ್ವದಲ್ಲಿಯೇ ಆಗಿರುವಂತಹದ್ದು. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಶಾಸ್ತ್ರೋಕ್ತ ಪ್ರಕಾರವಾಗಿ ಜೀರ್ಣೋದ್ಧಾರ ಅನ್ನುವಂತಹ ಕಾರ್ಯಕ್ರಮ, ಸಂಪ್ರೋಕ್ಷಣ ಕಾರ್ಯಕ್ರಮ ಅನ್ನುವಂತಹದ್ದು ನಡೆದು ಎಲ್ಲ ಭಕ್ತರಿಗೂ ಕೂಡ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ವಿಶೇಷವಾಗಿರತಕ್ಕಂತಹ ಸ್ವಾಮಿಯ ಕೃಪೆ ಉಂಟಾಗುವಂತೆ ಅರ್ಚಕ ವರೇಣ್ಯರ ಸಮೂಹ ತುಂಬ ಪ್ರಯತ್ನವನ್ನು ಪಟ್ಟು ಆ ಪ್ರಯತ್ನದಲ್ಲಿ ಸಫಲರಾಗಿದ್ದಾರೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಅತ್ಯಂತ ಬೆಲೆ ಬಾಳತಕ್ಕಂತಹ ಆಭರಣಗಳನ್ನು ಧರಿಸಿರ್ತಕ್ಕಂಥವನಾಗಿದ್ದಾನೆ ಸ್ವಾಮಿ ಶ್ರೀರಾಮಚಂದ್ರ, ಲಕ್ಷ್ಮಣಸ್ವಾಮಿ ಹಾಗೂ ಸೀತಾ ಮಾತೆ. ಗರುಡದೇವರಿಗೂ ಕೂಡ ಅದ್ಭುತವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ. ಲಲಾಟದಲ್ಲಿ ನಾಮ, ಆ ನಾಮವನ್ನು ಧರಿಸಿರ್ತಕ್ಕಂತಹ ಭಗವಂತನನ್ನು ಕೂಡ ತನ್ನಲ್ಲಿ ಧರಿಸಿದಂಥವನಾಗಿ ಲೋಕಕ್ಕೆಲ್ಲ ಸಂದೇಶವನ್ನು ನೀಡ್ತಾ ಇದ್ದಾನೆ. ನಾಮವನ್ನು ಧರಿಸ್ತಕ್ಕಂಥವರು ನಾನಾಗಿದ್ದೇನೆ, ನಾಮವನ್ನು ಧರಿಸಿದಂತಹ ಆ ಭಗವಂತನನ್ನು ಕೂಡ ಧರಿಸುತ್ತೇನೆ. ಈ ರೀತಿಯಾಗಿ ನನ್ನ ಸೇವೆಯನ್ನು ಭಗವಂತನಲ್ಲಿ ಮಾಡ್ತೇನೆ. ನನ್ನ ಪರಮಾನುಗ್ರಹ ಅನ್ನುವಂತಹದ್ದು ಭಕ್ತರಲ್ಲಿ ಯಾವಾಗಲೂ ಕೂಡ ಇರ್ತದೆ. ಭಗವಂತನ ಭಕ್ತರು ಅಂದರೆ ಬಹಳ ಇಷ್ಟ ಎಂಬುದಾಗಿ ಗರುಡದೇವರು ಸಂದೇಶವನ್ನು ಲೋಕಕ್ಕೆ ಸಾರ್ತಾ ಇರುವಂತಹದ್ದು. ಹಾಗಾಗಿಯೇ ಗರುಡದೇವರು ಗುರುಸ್ಥಾನದಲ್ಲಿದ್ದುಕೊಂಡು ಭಗವಂತನ ಪಾದಪದ್ಮಗಳನ್ನು ಹೇಗೆ ಸೇರಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸಿಕೊಡುತ್ತಾರೆ, ಮನಸ್ಸಿಗೆ ತಂದುಕೊಡುತ್ತಾರೆ. ಅವರನ್ನು ನಿತ್ಯಸೂರಿ ಎಂಬುದಾಗಿ ಕರೆಯುತ್ತಾರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ. ಗರುಡ, ಅನಂತ, ವಿಶ್ವಕ್ಸೇನ ಇವರೆಲ್ಲರೂ ಕೂಡ ನಿತ್ಯಸೂರಿಗಳು, ಸರ್ವದಾ ಭಗವಂತನ ತತ್ವಜ್ಞಾನವುಳ್ಳಂತಹವರು. ಎಲ್ಲೂ ಕೂಡ ಯಾವ ಕ್ಷಣದಲ್ಲಿಯೂ ಕೂಡ ಅನ್ಯಥಾ ಜ್ಞಾನ ಭಗವದ್ವಿಷಯಕವಾಗಿ ಅವರಿಗೆ ಬರುವುದಿಲ್ಲ. ಅಂತಹ ಕಾರಣ ಅವರನ್ನು ನಿತ್ಯಸೂರಿ ಎಂಬುದಾಗಿ ಕರೆಯುತ್ತಾರೆ. ಅಂತಹ ಆ ಗರುಡದೇವರನ್ನು, ನಿತ್ಯಸೂರಿಯಾಗಿರುವಂತಹ ಗರುಡದೇವರನ್ನು ಅಧಿರೋಹಿಸಿದಂತಹ ಕೋದಂಡ ರಾಮಸ್ವಾಮಿಯ ಪಾದಪದ್ಮಗಳನ್ನು ಇದು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ, ಭಜಿಸುತ್ತಿದ್ದೇವೆ. ಭಜನೆ ಮಾಡಿದ್ದು ಅಂತಾದರೆ, ಆ ಭಗವಂತನನ್ನು ಸೇವಿಸಿದ್ದು ಅಂತಾದರೆ ಭಜ ಸೇವಾಯಾಮ್ ಅಂತ ಧಾತು. ಹಾಗಾಗಿ ಭಜನೆ ಮಾಡುವುದು ಅಂದರೆ ಸೇವಿಸುವುದು ಅಂತ. ಸೇವಿಸಿದ್ದು ಅಂತಾದರೆ ಅದು ಎಂದೂ ಕೂಡ ವ್ಯರ್ಥವಾಗುವುದಿಲ್ಲ. ನ ದೇವ ತೋಷಣಂ ವೃಥಾ ಅಂತ ಹೇಳ್ತಾರೆ. ದೇವರನ್ನು ಸಂತೋಷಗೊಳಿಸಿದ್ದೆಂದೂ ಕೂಡ ವ್ಯರ್ಥ ಆಗುವುದೇ ಇಲ್ಲ. ಇದು ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ಸೇವೆಯಲ್ಲಿ ಮಗ್ನರಾಗಿರುವಂತಹ ಭಕ್ತರನ್ನು ನಾವು ನೋಡ್ತಾ ಇದ್ದೇವೆ. ತಾಳವನ್ನು ತಟ್ಟುತ್ತಾ ಅದಕ್ಕೆ ತಕ್ಕಂತೆ ಕುಣಿಯುತ್ತಾ ನಾದವನ್ನು ಕೂಡ ಹೊರಗೆ ತರುತ್ತಾ ಆ ಭಗವಂತನ ಸರ್ವೋತ್ತಮತ್ವವನ್ನು, ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವವನ್ನು ಪ್ರತಿಧ್ವನಿಸುತ್ತಾ ಭಕ್ತರೆಲ್ಲರೂ ಕೂಡ ಗೋವಿಂದನ ನಾಮವನ್ನು ಸ್ಮರಿಸುತ್ತಾ, ರಾಮನಾಮವನ್ನು ಜಪಿಸುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರಾಮ ಮಂತ್ರವ ಜಪಿಸೋ ಹೇ ಮನುಜ ಎಂಬುದಾಗಿ ತಿಳಿಸಿದಂತೆ ಆ ರಾಮನ ನಾಮವನ್ನು ಜಪಿಸುತ್ತಾ, ರಾಮಮಂತ್ರವನ್ನು ಜಪಿಸುತ್ತಾ ಕೃತಕೃತ್ಯರಾಗ್ತಾ ಇದ್ದಾರೆ. ಈಗ ಮಾಡಲು ರಾಮ ಧ್ಯಾನವಾ ಎಂಬುದಾಗಿ ದಾಸರು ಆ ಭಗವಂತನ ಧ್ಯಾನವನ್ನು ಮಾಡಿ, ರಾಮನ ಧ್ಯಾನವನ್ನು ಮಾಡಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂತಹ ರಾಮನ ಧ್ಯಾನವನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಶ್ರೀರಾಮಚಂದ್ರ ಪ್ರಭುವಿನ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ.
ವಾದ್ಯಗಾರರು ಅತ್ಯಂತ ಭಕ್ತಿಯಿಂದ ವಾದ್ಯವನ್ನು ವಾದಿಸುತ್ತಾ ಆ ಭಗವಂತನಿಗೆ ತನ್ಮುಖಾಂತರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ದೋಷವಿದೂರ ಜ್ಞಾನ ಆನಂದ ಬಲಮೈಶ್ವರ್ಯ ಪರಿಪೂರ್ಣ ಮೂರು ಗುಣವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿತಿ ಲಯೋದಯ ಕಾರಣ ಕೃಪಾ ಸಾಂದ್ರ ನರಹರೆ ಸಲಹೋ ಸಜ್ಜನರ ಎಂಬುದಾಗಿ ಸಜ್ಜನರನ್ನು ಸಲಹು ಹೇ ಸ್ವಾಮಿ ಎಂಬುದಾಗಿ ಕೋದಂಡರಾಮಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಈ ಸಂದರ್ಭದಲ್ಲಿ ಆ ಹರಿಯೇ ಸರ್ವೋತ್ತಮನಾಗಿದ್ದಾನೆ. ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಮಮತ ಪರಿವಾರಾತ್ಮನಾ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿಶ್ವಸನ ವಿಹಗಪಾನಂತರುದ್ರೇಂದ್ರ ಪೂರ್ವೇಶ್ವಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ವಾಯುದೇವರು ಯಾವ ರೀತಿಯಾಗಿ ಭಕ್ತರು ಆ ಭಗವಂತನಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆಯೋ ಅವರೆಲ್ಲರಿಗೂ ಕೂಡ ಯೋಗ್ಯವಾದಂತಹ ಸ್ಥಾನಮಾನಾದಿಗಳನ್ನು ಕಲ್ಪಿಸಿಕೊಡ್ತಾರಂತೆ. ಭಗವಂತನಲ್ಲಿ ಸರ್ವೋತ್ತಮತ್ವೇನ ನಾವು ಭಕ್ತಿಯನ್ನು ಮಾಡಬೇಕು. ಸ್ವಾಮಿಯ ಪರಿವಾರ ದೇವತೆಗಳಲ್ಲಿ ತಾರತಮ್ಯಕ್ಕೆ ಅನುಗುಣವಾಗಿ ಅವರಲ್ಲಿ ಭಕ್ತಿಯನ್ನು ಮಾಡಬೇಕಂತೆ. ಹೀಗೆ ಮಾಡಿದಂಥವರನ್ನು ನಮ್ಮೆಲ್ಲರ ಗುರುಗಳಾದ ಜಗದ್ಗುರುಗಳಾದಂತಹ ವಾಯುದೇವರು ವಿಶೇಷವಾಗಿ ಅನುಗ್ರಹ ಮಾಡಿ ಅವರಿಗೆ ಮೋಕ್ಷವನ್ನು ಕೂಡ ಕೊಡುವ ಕಾರ್ಯವನ್ನು ಮಾಡ್ತಾರೆ ಭಗವಂತನ ಆಜ್ಞೆಯ ಮೇರೆಗೆ. ಅಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಉತ್ಸವ ಇದಾಗಿದೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡುತ್ತಾ ಇರುವಂತಹ ಉತ್ಸವ ಬ್ರಹ್ಮೋತ್ಸವ. ಇಂತಹ ಬ್ರಹ್ಮೋತ್ಸವದಲ್ಲಿ ಸ್ವಾಮಿ ಕೋದಂಡರಾಮಸ್ವಾಮಿ ಗರುಡಾದಿರೂಢನಾಗಿ ನಮ್ಮೆಲ್ಲರಿಗೆ ದಿವ್ಯವಾದ ತನ್ನ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಇಂದು ನಾನೇನು ಸುಕೃತ ಮಾಡಿದೆನೋ ಪುಣ್ಯವ ಮಾಡಿದೆನೋ ಪನ್ನಂಗ ಶಯನ ವೆಂಕಟ ಬಂದ ಮನೆಗೆ ಎಂಬುದಾಗಿ ಬಹಳ ಆನಂದದಿಂದ ಆ ಸ್ವಾಮಿ ನಮ್ಮ ಸಮೀಪಕ್ಕೆ ಬರ್ತಾ ಇರುವುದನ್ನು ನೋಡಿ ಆನಂದಿಸ್ತಕ್ಕಂತಹ ಭಕ್ತ ಸಮೂಹವನ್ನು ನಾವು ನೋಡ್ತಾ ಇದ್ದೇವೆ. ಹಾರಕೆಯೂರ ಹೊನ್ನಂಗುರ ಬೆರಳ ಹಾರದ ನಡುವೆ ಹಾಕಿದ 7 ಪದಕ ತೋರ ಮುತ್ತಿನ ಕಂಠಮಾಲೆ ಮಾಲಿಕೆಯು ಮೇಲು ಗಿರಿವಾಸ ವೆಂಕಟ ಬಂದ ಮನೆಗೆ. ಆ ಭಗವಂತ ವೆಂಕಟರಮಣ ಬಂದ ಅಂತ ಹೇಳ್ತಾರೆ. ಆ ವೆಂಕಟರಮಣನೇ ಇದು ಕೋದಂಡರಾಮಸ್ವಾಮಿಯಾಗಿ ಗರುಡಾದಿರೂಢನಾಗಿ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಿದ್ದಾನೆ. ಅಂತಹ ಭಗವಂತನನ್ನು ನಾವು ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಅವನಿಗೆ ವೈಭವೋತ್ಪೇತವಾದ ಪೂಜೆಯನ್ನು ಸಲ್ಲಿಸುತ್ತಿದ್ದೇವೆ. ಕರ್ಪೂರ ನೀರಾಜನವನ್ನು ನೀಡುತ್ತಿದ್ದೇವೆ. ಇದು ವೈಭವ ಪೂಜೆ. ಅಂಗರಂಗ ವೈಭವ ಎಂಬುದಾಗಿ ಪೂಜೆ 3 ಪ್ರಕಾರ. ಅಂಗ ಪೂಜೆಯನ್ನು ಒಳಗಡೆ ಅರ್ಚಕರು ಮಾತ್ರ ಮಾಡ್ತಾರೆ. ರಂಗಮಂಟಪಕ್ಕೆ ಬಂದು ರಂಗಪೂಜೆಯನ್ನು ಪಡೆಯುತ್ತಾನೆ ಭಗವಂತ. ಕೆಲವು ಭಕ್ತರಿಂದ, ಎಲ್ಲ ಭಕ್ತರಿಂದ ಸಮಾನವಾಗಿ ಪಡೆಯತಕ್ಕಂತಹ ಪೂಜೆ, ವಿಶೇಷವಾಗಿ ಪಡೆಯುವಂತಹ ಪೂಜೆ ಅದೇ ವೈಭವ ಪೂಜೆ. ಈಗ ಪಡೆದುಕೊಳ್ತಾ ಇರುವಂತಹ ಪೂಜೆ ಏನಿದೆ ಇದನ್ನು ವೈಭವ ಪೂಜೆ ಅಂತ ಕರೀತಾರೆ. ಇಂತಹ ವೈಭವ ಪೂಜೆಯನ್ನು ಸ್ವಾಮಿ ಪಡೆದುಕೊಳ್ಳುತ್ತಾ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ಶ್ರೀರಾಮಚಂದ್ರ ಪ್ರಭು ಅಂತಹ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸಿ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ರಾಮನ ನಾಮವನ್ನು ಜಪಿಸಿದ್ದೇವೆ ಅಂದರೆ ಲೋಕದಲ್ಲಿ ಏನೂ ಕೂಡ ನಮಗೆ ಕೊರತೆ ಇಲ್ಲ ಅಂತ. ಎಲ್ಲವೂ ಕೂಡ ಸಮಯ ಸಮಯಕ್ಕೆ ಸಿಗಬೇಕಾದಂತಹದ್ದು ನಮಗೆ ಸಿಗುತ್ತದೆ. ಆದ್ದರಿಂದ ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೆ ಮೇ. ಇದು ಸ್ವಾಮಿ, ನಿನ್ನ ಪಾದಪದ್ಮಗಳನ್ನು ನಾನು ನಂಬಿದ್ದೇನೆ. ನೀನೇ ಸರ್ವೋತ್ತಮ. ಆದ್ದರಿಂದ ಹೇ ನಾಥ, ನಿನಗೆ ಅನಂತ ಅನಂತ ನಮಸ್ಕಾರಗಳು ಎಂಬುದಾಗಿ ಶ್ರೀರಾಮಚಂದ್ರ ಪ್ರಭುವಿನಲ್ಲಿ ಅನಂತ ಅನಂತ ನಮನಗಳನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರೀರಾಮಚಂದ್ರನನ್ನು ನಾವು ಭಜಿಸೋಣ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ ಎಂಬುದಾಗಿ ದಾಸರು ಅದನ್ನು ತಿಳಿಸ್ತಾ ಇದ್ದಾರೆ. ಶ್ರೀರಾಮಚಂದ್ರಾಯ ನಮಃ.
जय चित्प्रकाश जय रमा हृदयेश जय चित्प्रकाश जय तरिगोण्डेश जय वेङ्कटेश जय तरिगोण्डेश जय वेङ्कटेश जय रमा हृदयेश जय चित्प्रकाश जय तरिगोण्डेश जय वेङ्कटेश जय रमा हृदयेश जय चित्प्रकाश जय वेङ्कटेश जय वेङ्कटेश जय वेङ्कटेश जय वेङ्कटेश जय रजताद्रीश जय पार्वतीश जय रजताद्रीश जय पार्वतीश जय सर्वभूतेश चन्द्रसङ्काश जय रजताद्रीश जय पार्वतीश जय सर्वभूतेश चन्द्रसङ्काश जय रमा हृदयेश जय चित्प्रकाश जय तरिगोण्डेश जय वेङ्कटेश जय वेङ्कटेश जय वेङ्कटेश जय वेङ्कटेश जय वेङ्कटेश जय निखिलाध्यक्ष जय पङ्कजाक्ष जय निखिलाध्यक्ष जय पङ्कजाक्ष जय दितिसुतशिक्ष जय भक्तरक्ष जय निखिलाध्यक्ष जय पङ्कजाक्ष जय दितिसुतशिक्ष जय भक्तरक्ष जय रमा हृदयेश जय चित्प्रकाश जय तरिगोण्डेश जय वेङ्कटेश जय वेङ्कटेश जय वेङ्कटेश जय वेङ्कटेश जय वेङ्कटेश जय सत्यचारित्र जय फालनेत्रा जय सत्यचारित्र जय फालनेत्रा जय परम पवित्र जय पंचवक्त्रा जय सत्यचारित्र जय फालनेत्रा जय परम पवित्र जय पंचवक्त्रा जय रमा हृदयेश जय चित्प्रकाश जय तरिगोण्डेश जय वेङ्कटेश जय रमा हृदयेश जय चित्प्रकाश जय रमा हृदयेश जय चित्प्रकाश जय वेङ्कटेश श्यामं स्मितास्यं पृथुदीर्घहस्तं सरोजनेत्रं गजराजयात्रं
ವಪುರ್ಜಗನ್ಮಂಗಳಮೇಶ ದೃಗ್ಭ್ಯಾಂ ಚಿರಾದಯೋಧ್ಯಾಧಿಪತೆ ಶಿಶೇವೇ. ಅಯೋಧ್ಯಾಧಿಪತಿಯಾದಂತಹ ಶ್ರೀರಾಮಚಂದ್ರನನ್ನ ಲೋಕಕ್ಕೆಲ್ಲ ಪತಿಯಾಗಿರುವಂತಹ ಸಾರ್ವಭೌಮನಾಗಿರ್ತಕ್ಕಂತಹ ಜಗದೊಡೆಯನನ್ನು ನಾವೆಲ್ಲರೂ ಕೂಡ ಸೇವಿಸ್ತಾ ಇದ್ದೇವೆ. ಹನುಮಂತ ದೇವರು ಕೂಡ ಸೇವಿಸಿದ್ದಾರೆ. ಗರುಡ ದೇವರಿಂದ ಸೇವಿಸಲ್ಪಡತಕ್ಕಂತಹ ಆ ಸ್ವಾಮಿ ಗರುಡಾಧಿರೂಢನಾಗಿ ಅವನಿಗೆ ವರವನ್ನು ಕೊಟ್ಟಿರುವಂತಹದ್ದು, ಗರುಡನನ್ನು ವಾಹನವನ್ನಾಗಿ ಮಾಡಿಕೊಂಡಿರುವಂತಹ ವರ. ಇಂತಹ ಲೋಕದಲ್ಲಿ ವರದೇಶ್ವರ ಅಂತ ಯಾರ್ಯಾರಿದ್ದಾರೆ, ಬ್ರಹ್ಮದೇವರು, ರುದ್ರದೇವರು, ಅವರೆಲ್ಲರಿಗಿಂತಲೂ ಕೂಡ ಅವರಿಗೂ ಕೂಡ ವರವನ್ನು ನೀಡತಕ್ಕಂತಹವನು, ವರದೇಶರಿಗೂ ಕೂಡ ವರಪ್ರದನಾಗಿದ್ದಾನೆ. ಅಂತಹ ಆ ಸ್ವಾಮಿಯ ದಿವ್ಯವಾದಂತಹ ಉತ್ಸವ ಬ್ರಹ್ಮೋತ್ಸವ ಕಾರ್ಯಕ್ರಮ. ಇಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳುತ್ತಾ ಇದ್ದೇವೆ. ಇದು ನಮ್ಮ ಪೂರ್ವ ಜನ್ಮದ ಸುಕೃತ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಶ್ರೀ ಜಾನಕಿ ಜೀವನ ಮಾತನೋಸ್ಮಿ, ಜಾನಕಿ ಜೀವನನಾಗಿರತಕ್ಕಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ನಮಿಸೋಣ. ನಮಿಸಿ ಆ ಭಗವಂತನನ್ನೇ ಆಶ್ರಯಿಸೋಣ. ಯೋ ವಾಲಿನಾಧ್ವಸ್ತಬಲಂ ಸುಕಂಠಂ ನ್ಯಯೋಜಯದ್ರಾಜಪದೇ ಕಪೀನಾಂ ತಂ ಸ್ವೀಯ ಸಂತಾಪಸುತಪ್ತಚಿತ್ತಂ ಶ್ರೀಜಾನಕಿ ಜೀವನಮಾತನೋಸ್ಮಿ. ಅಂತಹ ಜಾನಕಿ ಜೀವನನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ನಮಿಸಿದ್ದೇವೆ. ಶ್ರೀರಾಮಚಂದ್ರನ ದಿವ್ಯವಾದಂತಹ ಕಥೆಯೇ ರಾಮಾಯಣ ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಆದೌ ರಾಮ ತಪೋವನಾದಿಗಮನಂ, ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವಂತಹದ್ದು. ಹತ್ವಾ ಮೃಗಂ ಕಾಂಚನಂ, ಅಲ್ಲಿ ಬಂಗಾರದ ಜಿಂಕೆಯನ್ನು ಸಂಹಾರ ಮಾಡುವಂತಹದ್ದು. ಆ ಸಂದರ್ಭದಲ್ಲಿ ವೈದೇಹಿಯ ಹರಣವಾಗುತ್ತದೆ. ಸೀತಾದೇವಿಯ ಅಪಹರಣವನ್ನು ರಾವಣ ಮಾಡುವಂತಹದ್ದು. ಆ ಸಂದರ್ಭದಲ್ಲಿ ತಡೆಯಲಿಕ್ಕಾಗಿ ಪ್ರಯತ್ನಪಟ್ಟಂತಹ ಜಟಾಯು, ಆ ಜಟಾಯುವಿನ ಮರಣ ಸಂಭವಿಸುತ್ತದೆ, ಜಟಾಯು ಮರಣಂ. ಅದಾದ ನಂತರ ಸುಗ್ರೀವನೊಂದಿಗೆ ಸಂಭಾಷಣೆ ಅನ್ನುವಂತಹದ್ದಾಗ್ತದೆ, ಸಖ್ಯ ಮೈತ್ರಿ ಉಂಟಾಗ್ತದೆ ಹನುಮಂತ ದೇವರ ವಿಶೇಷವಾದಂತಹ ಪ್ರಯತ್ನದಿಂದ. ಅದಾದ ನಂತರ ಸುಗ್ರೀವನಿಗೆ ನಂಬಿಕೆ ಬರಲಿಕ್ಕಾಗಿ ಅವರ ಅಣ್ಣನಾದಂತಹ ವಾಲಿಯನ್ನು ನಿಗ್ರಹಿಸಿದ್ದು. ಅವನು ಕೂಡ ಅಧರ್ಮ ಮಾರ್ಗದಲ್ಲಿದ್ದ ಅಂತ ಅಧರ್ಮವನ್ನು ನಾನು ಸಹಿಸುವುದಿಲ್ಲ ಎಂಬುದಾಗಿ ಶ್ರೀರಾಮಚಂದ್ರ ವಾಲಿಯ ನಿಗ್ರಹಣವನ್ನು ಮಾಡಿ ಸಂಹಾರವನ್ನು ಮಾಡಿ ತೋರಿಸಿಕೊಟ್ಟಿರುವಂತಹದ್ದು. ತದನಂತರ ಸಮುದ್ರ ತರಣಂ, ಸಮುದ್ರವನ್ನು ದಾಟಿರ್ತಕ್ಕಂತಹದ್ದು. ಅದಾದ ನಂತರ ಲಂಕಾಪುರಿ ದಾಹನಂ, ಲಂಕೆಯನ್ನು ಸುಡತಕ್ಕಂತಹದ್ದು. ಅದಾದ ನಂತರ ರಾವಣ ಕುಂಭಕರ್ಣನನ್ನು ಹನುಮಂತ ದೇವರ ಸಹಾಯದಿಂದ ಏನು ತಿಳಿದುಕೊಂಡಿರ್ತಾರೋ ಸೀತೆ ಲಂಕೆಯಲ್ಲಿದ್ದಾಳೆ ಅಂತ, ತದನಂತರ ಎಲ್ಲ ಕಪಿಯರ ಸಹಾಯದಿಂದ ಸೇತು ಮಾರ್ಗವನ್ನು ನಿರ್ಮಿಸಿ ಶ್ರೀರಾಮಚಂದ್ರ ದೇವರು ಲಂಕೆಗೆ ಹೋಗಿ ರಾವಣನನ್ನು ಕುಂಭಕರ್ಣನನ್ನು ಸಂಹಾರ ಮಾಡಿರುವಂತಹದ್ದು. ಹೀಗೆ ಇದು ರಾಮಾಯಣ, ರಾಮನ ಕಥೆಯಾಗಿದೆ. ರಾಮನ ಪಯಣ, ರಾಮ ಹೇಗೆ ನಡೆದುಕೊಂಡ ಅನ್ನುವುದನ್ನೆಲ್ಲವನ್ನು ತಿಳಿಸುವಂತಹದ್ದೇ ರಾಮಾಯಣ. ಅಂತಹ ಏಕಶ್ಲೋಕಿ ರಾಮಾಯಣ ಪ್ರತಿಯೊಬ್ಬರ ಮನೆಯಲ್ಲಿರುವಂತಹ ಸಣ್ಣ ಸಣ್ಣ ಮಕ್ಕಳು ಕೂಡ ಬಹಳ ಆನಂದದಿಂದ ಯಾವಾಗಲೂ ಕೂಡ ನುಡಿತಾ ಇರ್ತಾರೆ. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿಯಾಗಿದೆ. ಆ ಸಂಸ್ಕೃತಿಯನ್ನು ವಿಶೇಷವಾಗಿ ಎಲ್ಲ ಕಡೆ ಪ್ರಚಾರ ಮಾಡುವ ಕಾರ್ಯ ಇಂತಹ ಉತ್ಸವಗಳಲ್ಲಿ ನಡೆಯುವಂತಹದ್ದಾಗ್ತಿದೆ. ಇಂತಹ ಉತ್ಸವಗಳಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಸಣ್ಣ ಸಣ್ಣ ಮಕ್ಕಳಲ್ಲಿಯೂ ಕೂಡ ಭಕ್ತಿ ಭಾವ ಅನ್ನುವಂತಹದ್ದು ಬೆಳೀತಿದೆ. ಆದ್ದರಿಂದಲೇ ಭಾಗವತದಲ್ಲಿ ಪ್ರಹ್ಲಾದರಾಜರು ತಿಳಿಸ್ತಾರೆ, ದೈತ್ಯ ಬಾಲಕರನ್ನು ಕುಳ್ಳಿರಿಸಿಕೊಂಡು ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ. ಕುಮಾರಾವಸ್ಥೆಯಿಂದಲೇ ಭಾಗವತ ಧರ್ಮಗಳ ಅನುಷ್ಠಾನವನ್ನು ಮಾಡಬೇಕು. ದುರ್ಲಭಂ ಮಾನುಷಂ ಜನ್ಮ, ಈ ಮನುಷ್ಯ ಜನ್ಮ ಬಹಳ ದುರ್ಲಭವಾದಂತಹದ್ದು. ಆದರೂ ಕೂಡ ಅರ್ಥದಂ ತದಪ್ಯಧ್ರುವಮರ್ಥದಂ, ಇದು ಅಸ್ಥಿರವಾಗಿದ್ದರೂ ಕೂಡ ಮೋಕ್ಷವನ್ನು ನೀಡುವಂತಹದ್ದು, ಸಾಧನ ಶರೀರವಾಗಿದೆ. ಆದ್ದರಿಂದ ವಿಶೇಷವಾದಂತಹ ಈ ಮಾನವ ಜನ್ಮವನ್ನು ಪಡೆದುಕೊಂಡಂತಹ ನಾವೆಲ್ಲರೂ ಕೂಡ
ಆ ಭಗವಂತನನ್ನು ಸರ್ವದಾ ಶ್ರೀರಾಮಚಂದ್ರನನ್ನು ಆಶ್ರಯಿಸಿ ಕೃತಕೃತ್ಯರಾಗಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ಗರುಡಧ್ವಜ. ಇದು ಗರುಡಧ್ವಜನಾಗಿರ್ತಕ್ಕಂತಹ ಆ ಸ್ವಾಮಿಗೆ ಶ್ರೀರಾಮಚಂದ್ರನಿಗೆ, ಪುಂಡರೀಕಾಕ್ಷನಿಗೆ, ಮಧುಸೂದನಾದಂತಹ ವಿಷ್ಣುವಿಗೆ, ಭಗವಂತನಾಗಿರ್ತಕ್ಕಂತಹ ಕೋದಂಡರಾಮಸ್ವಾಮಿಗೆ ಮಂಗಳವನ್ನು ಶುಭವನ್ನು ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ ಪುಣ್ಯಶ್ಲೋಕಾಯ ಮಂಗಳಂ. ಆ ಸ್ವಾಮಿ ಸರ್ವೋತ್ಕೃಷ್ಟನಾದಂಥವನು, ಸರ್ವೋತ್ತಮನಾಗಿರ್ತಕ್ಕಂಥವನು, ವೇದಾಂತ ವೇದ್ಯನಾಗಿದ್ದಾನೆ. ವೇದಾಂತಗಳಿಂದಲೂ ಕೂಡ ಯಾವಾಗಲೂ ಕೂಡ ಸರ್ವೋತ್ಕೃಷ್ಟತ್ವೇನ ಪ್ರತಿಪಾದ್ಯನಾಗಿರ್ತಕ್ಕಂಥವನು, ಪರಮ ಮುಖ್ಯ ವೃತ್ತಿಯ ಎಲ್ಲ ಶಬ್ದ ವಾಚ್ಯನಾದಂಥವನು. ಆ ಶಬ್ದ ಧ್ವನ್ಯಾತ್ಮಕವಾಗಿರಲಿ ಅಥವಾ ವರ್ಣಾತ್ಮಕವಾಗಿರಲಿ, ಹೀಗೆ ಧ್ವನ್ಯಾತ್ಮಕ ವರ್ಣಾತ್ಮಕವಾದ ಎಲ್ಲ ಶಬ್ದಗಳಿಂದ ಆ ಸ್ವಾಮಿಯ ಅನಂತ ಕಲ್ಯಾಣ ಗುಣಗಳೇ ಸರ್ವದಾ ಪ್ರತಿಪಾದಿಸಲ್ಪಡ್ತಾ ಇರುತ್ತವೆ. ಅಂತಹವುಗಳನ್ನು ಕೇಳುತ್ತಾ ತಾಯಿ ಸೀತೆ ಶ್ರೀ ಮಹಾಲಕ್ಷ್ಮಿ ಆನಂದದಿಂದ ಅನೇಕ ರೂಪಗಳನ್ನು ಪಡೆದುಕೊಂಡು ಆ ಸ್ವಾಮಿಯ ಸೇವೆಯಲ್ಲಿ ನಿರತಳಾಗಿರ್ತಾಳೆ. ಅಂತಹ ಆ ತಾಯಿಯನ್ನು, ಸೀತಾಮಾತೆಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಜಗನ್ಮಾತೆಯಾಗಿರ್ತಕ್ಕಂಥವಳು ಆ ತಾಯಿ. ಅಂತಹ ಆ ತಾಯಿಯಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡೋಣ. ಶ್ರೀಮತೆ ರಘುವೀರಾಯ ಸೇತುಲಂಘಿತ ಸಿಂಧವೇ ಜಿತರಾಕ್ಷಸ ರಾಜಾಯ ರಣಧೀರಾಯ ಮಂಗಳಂ ಎಂಬುದಾಗಿ ಆ ಭಗವಂತನಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸು ಹೇ ದೇವಾದಿದೇವ ಶ್ರೀರಾಮಚಂದ್ರ ಎಂಬುದಾಗಿ ಪ್ರಾರ್ಥಿಸೋಣ. ಶ್ರೀರಾಮಂ ತ್ರಿಜಗದ್ಗುರುಂ ಸುರವರಂ ಸೀತಾಮನೋನಾಯಕಂ ಶ್ಯಾಮಾಂಗಂ ಶಶಿಕೋಟಿಪೂರ್ಣವದನಂ ಚಂಚತ್ಕಲಾಕೌಸ್ತುಭಂ ಸೌಮ್ಯಂ ಸತ್ಯಗುಣೋತ್ತಮಂ ಸುಸರಯೂತೀರೆ ವಸಂತಂ ಪ್ರಭುಂ ತ್ರಾತಾರಂ ಸಕಲಾರ್ಥಸಿದ್ಧಿಸಹಿತಂ ವಂದೇ ರಘೂಣಾಂ ಪತಿಂ ವಂದೇ ರಘೂಣಾಂ ಪತಿಂ ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುವರಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ನಿಶಾಚರ ರಾಕ್ಷಸರು, ಅವರನ್ನು ವಿನಾಶ ಮಾಡ್ತಕ್ಕಂಥವನು, ಅದಕ್ಕಾಗಿಯೇ ಭೂಮಿಗೆ ಬಂದಿರತಕ್ಕಂಥವನು. ಅವನಿಗೆ ಇವರಾಮ, ಇವನಿಗೆ ಅವರಾಮ. ಆ ದುಷ್ಟರಾಗಿರ್ತಕ್ಕಂತಹ ಖರದೂಷಣರ ಸಂಹಾರ ಸಂದರ್ಭವನ್ನು ಚಿಂತಿಸಿದ್ದು ಅಂತಾದರೆ ನಮಗೆ ಆ ಸ್ವಾಮಿಯ ಮಹಿಮೆ ತಿಳಿದು ಬರ್ತದೆ. ಅವರ ಅನೇಕ ಸಂಖ್ಯೆಯಲ್ಲಿರ್ತಕ್ಕಂತಹ ಆ ಸೈನ್ಯದಲ್ಲಿ ಪರಸ್ಪರವಾಗಿ ಅವನಿಗೆ ಇವನು ರಾಮನ ಹಾಗೆ ಕಾಣಿಸ್ತಾ ಇದ್ದ, ಇವನಿಗೆ ಅವನು ರಾಮನಾಗಿ ಕಾಣಿಸ್ತಾ ಇದ್ದ, ಒಬ್ರಿಗೊಬ್ಬರು ಹೊಡೆದಾಡ್ಕೊಳ್ತಾ ಇದ್ದರು, ಪ್ರಾಣವನ್ನು ದೂರ ಮಾಡಿಕೊಳ್ತಾ ಇದ್ದರು. ಹೀಗೆ ವಿಶೇಷವಾದ ರೀತಿಯಲ್ಲಿ ನಿಶಾಚರರನ್ನು ವಿನಾಶ ಮಾಡಿರ್ತಕ್ಕಂಥವನು ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಕರುಣಾಕರ ರಾಘವೇಂದ್ರ ರಾಜೇಂದ್ರ ಚಂದ್ರ ರಘುವಂಶ ಸಮುದ್ರ ಚಂದ್ರ ಸುಗ್ರೀವ ನೇತ್ರ ಯುಗಲೋತ್ಪಲ ಪೂರ್ಣಚಂದ್ರ ಸೀತಾ ಮನಃ ಕುಮುದ ಚಂದ್ರ ನಮೋ ನಮಸ್ತೆ ಎಂಬುದಾಗಿ ಆ ಸ್ವಾಮಿಗೆ ನಮನಗಳನ್ನು ಸಲ್ಲಿಸೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಿಣಃ ಪುತ್ರಿಣಃ ಸಂತು ಪುತ್ರಿಣಃ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು. ಶ್ರೀರಾಮಚಂದ್ರ ಅನುಗ್ರಹ ಪ್ರಾಪ್ತಿರಸ್ತು. ಗರುಡಾದಿರೂಢ ಗೋ